ನೋಡಿ ಇವತ್ತು ಇಲ್ಲಿ ಬಂದ್ಬಿಟ್ಟು ನಾನು ನೋಡಿ ಇವಾಗ ಇವತ್ತು ಒಂದು ಹಾಯ್ ಫ್ರೆಂಡ್ಸ್, ನೋಡಿ ಇವತ್ತು ಒಂದು ಡಿಸೈನ್ ಬ್ಲೌಸ್ನ ಸ್ಟಿಚ್ ಮಾಡಿದೆ. ನೋಡಿ ಈ ಥರ ಇದೆ, ಈ ಥರ ಸ್ಟಿಚ್ ಮಾಡಿದೆ. ಆಯಿತು, ಇನ್ನು ಒಂದು ಹಾಫ್ ಬಫ್ ಬ್ಲೌಸು ಇದೇ ಥರದೇ ಇದೆ, ಅದನ್ನು ನಾನು ಸ್ಟಿಚ್ ಮಾಡಬೇಕು. ಇವಾಗ ಇನ್ನೇನು 4:30 ಆ ಥರ ಆಗ್ತಾಯಿದೆ. ಇದೊಂದು ರೆಡಿ ಆಗೋಯಿತು. ಇದ್ರ ಸ್ಯಾರಿ ಫಾಲ್ಸನ್ನು ಸ್ಟಿಚ್ ಮಾಡಿಬಿಟ್ಟಿದ್ದೀನಿ. ನೋಡಿ ಡಿಸೈನು ಬಂದ್ಬಿಟ್ಟು ಈ ಥರ ಇದೆ, ಚೆನ್ನಾಗಿದೆ. ತುಂಬ ದಿನಗಳ ನಂತರ ಹೊಸ ಡಿಸೈನು ಅಂತಲೇ ಅಂದ್ಕೋಬೋದು. ಡಿಸೈನ್ ಸ್ವಲ್ಪ ಚೇಂಜ್ ಮಾಡಿದೆ. ಏನು ಮಾಡೋದು ಫ್ರೆಂಡ್ಸ್, ಅವರೇ ಕೇಳಿದ್ದನ್ನೇ ಕೇಳ್ತಾ ಇರ್ತಾರೆ, ನಾನೇನು ಮಾಡಲಿ ಹೇಳಿ. ನೋಡಿ ಫ್ರೆಂಡ್ಸ್, ಬ್ಲೌಸೆಲ್ಲ ಸ್ಟಿಚ್ ಮಾಡಿ ಎಲ್ಲ ರೆಡಿ ಮಾಡಿ ಇದು ಮಾಡೋಷ್ಟೊಳಗೆ ಇನ್ನು ಸಾಯಂಕಾಲ ಪೂಜೆನೂ ಸ್ಟಾರ್ಟ್ ಆಯ್ತಲ್ವ. ಹೊಸ್ತಿಲ್ ಪೂಜೆ ಮಾಡ್ತಾಯಿದ್ದಲ್ವ, ಅದೂ ಸ್ಟಾರ್ಟ್ ಆಯಿತು. ನೋಡಿ ಈ ಥರ ಮಾಡಿದ್ದೀನಿ ಇವತ್ತಿನ ಪೂಜೆ. ಕಂಡ್ಲ ದೀಪನ ಇಟ್ಟಿದ್ದೆ ಅಲ್ವ, 9 days ಇಡೋಣ ಅಂತ ಹೇಳ್ಬಿಟ್ಟು, ಅದರಲ್ಲಿ ಬಂದ್ಬಿಟ್ಟು ಇದು ಒಂದು ದಿನ ಆಗಿರುತ್ತೆ. ಸಿಂಪಲ್ಲಾಗಿ ಈ ಥರ ನನ್ನ ಪೂಜೆ ನಾನು ಮುಗಿಸಿದ್ದೀನಿ. ಅಂದರೆ ನನಗೆ ಎಷ್ಟು ಮಾತ್ರ ತಿಳಿದಿದೆಯೋ, ನನಗೆ ಯಾವ ಥರ ಮಾಡಬೇಕು ಅನಿಸುತ್ತೋ ಆ ಥರ ನಾನು ಈ ಥರ ಮಾಡಿದ್ದೀನಿ. ನೀವು ಯಾರೆಲ್ಲ ಆಯುಧ ಪೂಜೆ ಅಂದರೆ ನವರಾತ್ರಿನ ಯಾರೆಲ್ಲ ಆಚರಣೆ ಮಾಡ್ಕೊಂಡ್ರಿ, ಯಾವ ಥರ ಆಚರಣೆ ಮಾಡ್ಕೊಂಡ್ರಿ, ನೀವು ಚೆನ್ನಾಗೇ ಮಾಡ್ಕೊಂಡಿರ್ತೀರ. ಈ ಥರ ಎಲ್ಲನೂ ನೈವೇದ್ಯ ಎಲ್ಲನೂ ಮಾಡಿ ಇಟ್ಟು ಈ ಥರ ಪೂಜೆ ಮಾಡ್ಕೊಂಡಿದ್ದೀನಿ. ಹಾಯ್ ಫ್ರೆಂಡ್ಸ್, ನೋಡಿ ಇವತ್ತು ಬಂದ್ಬಿಟ್ಟು ಶನಿವಾರ ಆಗಿರುತ್ತೆ. ಶನಿವಾರ ಇನ್ನೇನು ನೈಟು 11:30 ಆ ಥರ ಇದೆ. ನೋಡಿ ಇವಾಗ ಇದೊಂದು ಬ್ಲೌಸ್ನ ಸ್ಟಿಚ್ ಮಾಡಿದೆ. ಇದು ಹಾಫ್ ಸ್ಲೀವ್ಸು ಬಫ್ ಆಗಿರುತ್ತೆ. ಹಾಗೆ ಈ ಥರ ರೌಂಡ್ ನೆಕ್ ಕೊಟ್ಟು ಈ ಥರ ಒಂದು ಲೇಸ್ನ ಕೊಟ್ಟಿದ್ದೀನಿ. ಈ ಥರ ಅಂದರೆ ಅವರು ಪ್ಲೇನೇ ಹೇಳಿದ್ದೀವಿ, ಅದೇ ಹಾಫ್ ಸ್ಲೀವ್ಸು ಬಫ್ ಅಂತ ಹೇಳ್ಬಿಟ್ಟು. ಮತ್ತು ಇದನ್ನು ಈ ಥರ ಕೊಟ್ಟಿದ್ದೀನಿ. ಇನ್ನು ಆಯಿತು, ಸ್ಯಾರಿನೂ ಹೊಲಿದ್ಬಿಟ್ಟು ಇವಾಗ ಹೋಗಿ ಹುಕ್ಸ್ ಹಾಕೋಣ ಅಂತ. ನೆನ್ನೆ ನೈಟೂ ಟೈಮ್ ಆಗೋಯ್ತಲ್ವ, ಅದನ್ನು ಸ್ಟಿಚ್ ಮಾಡಿ ಮಲ್ಕೊಳ್ಳೋಷ್ಟೊಳಗೆ. ಅದಕ್ಕೋಸ್ಕರ ಇವತ್ತು ಬೆಳಗ್ಗೆಯಿಂದ ಇನ್ನೊಂದು ಬ್ಲೌಸ್ನ ಹೊಲಿದೆ ಅಲ್ಲ ಫ್ರೆಂಡ್ಸ್, ಅವರು ಅರ್ಜೆಂಟ್ ಮಾಡಿದ್ರು, ಅದನ್ನು ಸ್ಟಿಚ್ ಮಾಡಿದೆ. ಅವ್ರು ಬರಲಿಲ್ಲ, ಇವ್ರು ಬಂದಿದ್ರು. ಅದಕ್ಕೋಸ್ಕರ ಇದನ್ನು ಸ್ಟಿಚ್ ಮಾಡಿದೆ. ಬೆಳಗ್ಗೆನೇ ಬಂದು ತೊಗೊಂಡೋಗಿ ಅಂತ ಹೇಳ್ಬಿಟ್ಟು ಅದಕ್ಕೆ ಇದನ್ನು ರೆಡಿ ಮಾಡಿ ಇಟ್ಟಿದ್ದೀನಿ. ಇನ್ನು ಕೆಲವೊಂದಿದ್ದಾವೆ ಫ್ರೆಂಡ್ಸ್, ಎಲ್ಲನೂ ಇನ್ನು ಕೆಲವೊಂದಿದ್ದಾವೆ ಇವತ್ತೂ ಬಂದು ಕೊಟ್ಟಿದ್ದಾರೆ. ಎಲ್ಲನೂ ಒಂದೇ ತಾರೀಕು ಅಂದರೆ ಕೊಡುವಾಗ ಯಾವಾಗ ಬೇಕಮ್ಮ, ಸ್ವಲ್ಪ ಯಾವಾಗ ಅಂದರೆ ಬೇಗ ಅಂದರೆ ಆಗಲ್ಲ ಅನ್ನೋಷ್ಟೊಳಗೆ, ಇಲ್ಲ ಲೇಟಾಗಿ ಕೊಡು ಅಂತ ಹೇಳ್ತಾರೆ. ಮತ್ತು 1ನೇ ತಾರೀಕು ಅಂತ ಹೇಳ್ತಾರೆ. ಇನ್ನೇನು 1ನೇ ತಾರೀಕು ಬಂದ್ಬಿಡ್ತಲ್ಲ ಫ್ರೆಂಡ್ಸ್, ಇನ್ನು 3 days ಆ ಥರ ಇದೆ ಅಷ್ಟೇ. ನನಗೆ ಬೇರೆ ಮೈ ಅವಾಗೆಲ್ಲ ಒಂಥರ ಇದೆ, ಸರಿಯಾಗಿ ಸ್ಟಿಚ್ ಮಾಡೋಕ್ಕಾಗ್ತಾ ಇಲ್ಲ. ಇದು ನೋಡ್ರಿ ಈ ಥರ ಏನು ಮಾಡೋದು, ಸರಿ ಹೆಂಗೋ ಅಡ್ಜಸ್ಟ್ ಮಾಡ್ಕೋಬೇಕು. ಬನ್ನಿ ಇವಾಗ ಹುಕ್ಸ್ನ ಹಾಕಬೇಕು. ಹಾಗೆ ಮಲ್ಕೊಂಡು ಹುಕ್ಸ್ನ ಹಾಕ್ಬಿಟ್ಟು ಹಾಗೆ ವಿಡಿಯೋ ಒಂದು ವಾಯ್ಸ್ ಓವರ್ ಕೊಟ್ಬಿಟ್ಟು ಹೋಗಿ ಮಲ್ಕೊಂಬಿಡ್ತೀನಿ. ಬನ್ನಿ, ಎಲ್ಲರಿಗೂ ಗುಡ್ ನೈಟ್. ಇನ್ನು ಅವತ್ತು ನೈಟ್ ಆಗಿದ್ದಾದಮೇಲೆ ನೋಡಿ ಫ್ರೆಂಡ್ಸ್, ಇವತ್ತು ಆಚೆ ಬಂದು ನೋಡೋಷ್ಟೊಳಗೆ ಎಷ್ಟೊಂದು ಸೂಪರಾಗಿತ್ತು ಅಂತ ಅಷ್ಟು ಸೂಪರಾಗಿತ್ತು. ಅದಕ್ಕೆ ಅದೂ ಒಂದು ವ್ಯೂ ಇರಲಿ ಅಂತ ಹೇಳ್ಕೊಂಡು ವಿಡಿಯೋ ಮಾಡಿಕೊಂಡೆ. ಒಂಥರ ಸಮುದ್ರ ಅಲೆಗಳ ಥರ ಎಲ್ಲನೂ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಿಮಗೂ ಇಷ್ಟ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಅಂದರೆ ಸಿಟಿಗಳ ಕಡೆ ನೋಡೋಕ್ಕೆ ಸಿಗೋದಿಲ್ಲ ಅನಿಸುತ್ತೆ. ಈ ಕಡೆ ಹಳ್ಳಿ ಕಡೆ ಆದರೆ ಈ ಥರ ಆಚೆ ಬಂದು ಎಲ್ಲನೂ ನೋಡ್ಕೋಬೋದು. ಈ ಥರ ಎಲ್ಲನೂ ಚೆನ್ನಾಗಿರುತ್ತೆ. ಅದೇ ಆ ಥರ ನಿಮಗೆ
ನೋಡೋಕ್ಕೆ ಆಗದೆ ಇರೋವರೆಗೆ ಇದನ್ನು ನೋಡಿದ್ರೆ ನಿಮಗೂ ಖುಷಿ ಆಗುತ್ತೆ. ನೇಚರ್ ಲವರ್ಸ್ ಇರ್ತಾರಲ್ಲ ಅವರಿಗೆ ಖುಷಿ ಆಗುತ್ತೆ ಅಂತ ಹೇಳ್ಬಿಟ್ಟು, ನನಗಂತೂ ಈ ಥರ ಮರ ಗಿಡಗಳು, ನಾನು ಎಲ್ಲಾದರೂ ಗ್ರೀನರಿ ಈ ಥರ ಇದ್ದರೆ ಅವುಗಳನ್ನ ನೋಡೋಕ್ಕೇ ಒಂಥರ ಖುಷಿ. ಇವಾಗ ಬಸ್ಸಲ್ಲೇ ಟ್ರಾವೆಲ್ ಮಾಡ್ತೀವಲ್ಲ, ಆವಾಗ ಫೋನ್ ಎತ್ಕೊಂಡು ವಿಡಿಯೋ ನೋಡಿಕೊಂಡು ಅದು ಇದು ಮಾಡಿಕೊಂಡು ಈ ಥರ ಇರೋದಿಲ್ಲ ನಾನು. ಆಚೆ ಗಿಡ ಮರಗಳು, ಬೆಟ್ಟ ಗುಡ್ಡ ಈ ಥರ ಎಲ್ಲರೂ ಕಾಣಿಸ್ತಾ ಇರುತ್ತಲ್ವ, ಅದನ್ನೆಲ್ಲ ನೋಡ್ಕೊಂಡು ಹೋಗೋಕ್ಕೆ ನನಗೆ ತುಂಬಾ ಇಷ್ಟ ಆಗುತ್ತೆ. ನಿದ್ದೆ ಕೂಡ ಬರೋದಿಲ್ಲ. ನೋಡಿ ಫ್ರೆಂಡ್ಸ್, ಇಲ್ಲಿ ಬಂದ್ಬಿಟ್ಟು ನಾನು ಕಡಲೆ ಮತ್ತು ಬದನೆಕಾಯಿ, ಆಲೂಗಡ್ಡೆ ಹಾಕಿ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಮಸಾಲೆಗೆ ಅಂತ ಹೇಳ್ಬಿಟ್ಟು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಯಾವ ಥರ ಮಾಡ್ತೀನಿ ಏನು ಹೇಗೆ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸೋಣ ಒಂದ್ಸಲಿ ಅಂತ. ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲೆಲ್ಲ ಹಾಕಿದ್ದೀನಿ, ಆದ್ರೂ ಇವತ್ತೂ ಒಂದ್ಸಲಿ ತೋರಿಸ್ತೀನಿ ನೋಡಿ. ಇಲ್ಲಿ ಬಂದ್ಬಿಟ್ಟು ಹಸಿ ಕೊಬ್ಬರಿ ಎತ್ಕೊಂಡಿದ್ದೀನಿ. ನಾವು ಒಣ ಕೊಬ್ಬರಿ ಆದ್ರೂ ಯೂಸ್ ಮಾಡ್ಕೋಬೋದು. ಹಾಗೆ ಕಡಲೆಪಪ್ಪು ಮತ್ತು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ತೊಗೊಂಡಿದ್ದೀನಿ, ಅದರಲ್ಲಿ ಶುಂಠಿ ಇದೆ ಅದಕ್ಕೋಸ್ಕರ. ಇಲ್ಲಿ ಬಂದ್ಬಿಟ್ಟು ನೋಡಿ, ಚಕ್ಕೆ, ಲವಂಗ ಮತ್ತು ಮೆಣಸು ಮತ್ತು ಸ್ವಲ್ಪ ಜೀರಿಗೆ. ಇಲ್ಲಿ ಬಂದ್ಬಿಟ್ಟು ಬೆಳ್ಳುಳ್ಳಿ, ಅದನ್ನು ಸಿಪ್ಪೆ ಬಿಡಿಸ್ಬೇಕು. ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಮತ್ತು 2 ಈರುಳ್ಳಿ, 3 ಟೊಮೊಟೊ, 3-4 ಚಿಕ್ಕ ಚಿಕ್ಕ ಇವು, 4 ಟೊಮೊಟೊ, ಚಿಕ್ಕ ಟೊಮೊಟೊ ಆಗಿರೋದ್ರಿಂದ. ಅಂದರೆ ನಮಗೆ ಟೊಮೊಟೊ ಈ ಥರ ಜಾಸ್ತಿ ಹಾಕಿದ್ರೆ ಸಾಂಬಾರು ಟೇಸ್ಟೂ ಚೆನ್ನಾಗಿರುತ್ತೆ, ಹಾಗೆ ಗ್ರೇವಿನೂ ಜಾಸ್ತಿ ಬರುತ್ತೆ. ಮತ್ತು ಇಲ್ಲಿ ಬಂದ್ಬಿಟ್ಟು ಕೊತ್ತಂಬರಿ, ಪುದೀನ ತೊಗೊಂಡಿದ್ದೀನಿ. ಇಷ್ಟನ್ನು ನಾವು ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ. ನಿಮಗೆ ಕಡಲೆಪಪ್ಪು ಈ ಥರ ಏನೂ ಇಲ್ಲ ಅಂದರೆ ನಾವು ಕಡಲೆನ ಕುದಿಸ್ಕೊಂಡಿರ್ತೀವಲ್ಲ, ಅದನ್ನೇ ಬೇಕಾದರೆ ಹಾಕ್ಕೊಂಡು ನಾವು ರುಬ್ಕೋಬೋದು. ನೋಡಿ, ಇವಾಗ ಬನ್ನಿ ಇದನ್ನು ರುಬ್ಕೊತೀನಿ. ಇದ್ರ ಜೊತೆಗೆ ಮತ್ತು ಧನಿಯಾ ಪುಡಿ, ಖಾರ ಪುಡಿ, ಅರಿಶಿನ ಪುಡಿ ಇಷ್ಟನ್ನು ಸೇರಿಸ್ಕೊಂಡು ರುಬ್ಕೋಬೇಕಾಗತ್ತೆ. ನೋಡಿ ಫ್ರೆಂಡ್ಸ್, ಕಡಲೆ ವೈಟ್ ಕಡಲೆನ ತಗೊಂಡಿದ್ದೀನಿ. ಮತ್ತು ಇಲ್ಲಿ ಬಂದ್ಬಿಟ್ಟು ಆಲೂಗಡ್ಡೆ, ಬದನೆಕಾಯಿ ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನೋಡಿ ಮಸಾಲೆನ ರುಬ್ಬಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಧನಿಯಾ ಪುಡಿ, ಖಾರ ಪುಡಿ, ಅರಿಶಿನ ಪುಡಿ ಸೇರಿಸಿ ಮತ್ತು ಸಾಂಬಾರನ್ನ ಮಾಡೋದು. ನೋಡಿ, ಧನಿಯಾ ಪುಡಿ, ಹಾಗೆ ಖಾರ ಪುಡಿ, ಅರಿಶಿನ ಪುಡಿ. ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ. ಇವಾಗ ಕುಕ್ಕರ್ಗೆ ನಾವು ಎಣ್ಣೆ ಹಾಕ್ಕೊಂಡು ಸಾಸಿವೆ ಮತ್ತು ಒಂದು ಈರುಳ್ಳಿನ ಕಟ್ ಮಾಡಿಕೊಂಡು ಅದು ಬ್ರೌನ್ ಕಲರ್ ಬಂದಮೇಲೆ ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡು ನಾವು ರುಬ್ಬಿ ಇಟ್ಕೊಂಡಿದ್ದಂಥ ಮಸಾಲೆ ಮತ್ತು ಕಡಲೆ, ಬದನೆಕಾಯಿ, ಆಲೂಗಡ್ಡೆ ಇಷ್ಟನ್ನು ಹಾಕಿ ಮತ್ತು ಹಾಗೆ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಒಂದು 2-3 ವಿಸಿಲ್ಸು ತರಿಸ್ಕೋಬೇಕಾಗತ್ತೆ. ನೋಡಿ, ಅದೆಲ್ಲ ವಿಸಿಲೆಲ್ಲ ಹೋಗಿ ಎಲ್ಲ ಆಗಿದ್ದಾದಮೇಲೆ ಈ ಥರ ಕಾಣುತ್ತೆ. ನಮಗೆ ಚಿಕನ್ ಸಾಂಬಾರು ಇದ್ದಂಗೆ ಇರುತ್ತೆ. ಟೇಸ್ಟು ಎಲ್ಲನೂ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲಿ ಟ್ರೈ ಮಾಡಿ. ಆಲ್ರೆಡಿ ಮಾಡ್ತೀರಾ, ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಈ ಥರನೂ ಒಂದ್ಸಲಿ ಟ್ರೈ ಮಾಡಿ. ಟೇಸ್ಟ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ. ಯಾರೆಲ್ಲ ಅಂದರೆ ತಿಂದಿರೋವರು ನನ್ನ ಸಾಂಬಾರು ಚೆನ್ನಾಗಿದೆ ಅಂತ ಅಂದ್ಕೊತೀರೋ ಅವರು ಈ ಥರ ಟ್ರೈ ಮಾಡಿ. ಇದು ಮುದ್ದೆಗೆ, ರೈಸ್ಗೆ, ಚಪಾತಿಗೆ ಎಲ್ಲಕ್ಕೂ ಚೆನ್ನಾಗಿರುತ್ತೆ. ಇನ್ನು ಅಡುಗೆ ಎಲ್ಲ ಆಗಿದ್ದಾದಮೇಲೆ ಒಂದು ಬ್ಲೌಸನ್ನ ಸ್ಟಿಚ್ ಮಾಡಿದೆ. ಈ ಥರದ್ದು ಫ್ರಂಟಲ್ಲಿ ನಾರ್ಮಲ್ ನೆಕ್ಕೆ ಇಟ್ಟಿದ್ದೀನಿ, ಬೋಟ್ ನೆಕ್ ಅಲ್ಲದೆ ಈ ಥರ ಬಂದಿದೆ ಅದು. ಹಾಯ್ ಫ್ರೆಂಡ್ಸ್, ನೋಡಿ ಇವತ್ತು ಈ ಬ್ಲೌಸ್ನ ಸ್ಟಿಚ್ ಮಾಡಿದೆ. ರಾತ್ರಿ ಒಂದು ಬ್ಲೌಸ್ನ ಸ್ಟಿಚ್ ಮಾಡಿದೆ ಅಲ್ಲ, ಅದನ್ನು ತೋರಿಸ್ದೆ. ಇವಾಗ ಈ ಬ್ಲೌಸ್ನ ಸ್ಟಿಚ್ ಮಾಡಿದೆ. ನೋಡಿ, ಈ ಬೋಟ್ ನೆಕ್ಕು ಬ್ಯಾಕ್ ಈ ಥರ ಬಟನ್ ಇಟ್ಟು ಈ ಥರ ಹೇಳಿದರು, ಇದನ್ನು ಸ್ಟಿಚ್ ಮಾಡಿದೆ. ಹಾಗೆ ಇಲ್ಲಿ ಫ್ರಂಟಲ್ಲಿ ಸ್ವಲ್ಪ ಕೆಳಗಡೆಗೆ ಫ್ರಂಟಲ್ಲಿ ಬೋಟ್ ನೆಕ್ ಕೊಟ್ಟಿಲ್ಲ. ಈ ಥರ ಇವಾಗ ಎಲ್ಲ ಇದು ಟ್ರೆಂಡ್ ಆಗಿಬಿಟ್ಟಿದೆಯಲ್ಲ, ಇಲ್ಲಿ ಶೇಪ್ ಕೊಡೋದು, ಅದನ್ನು ಕೊಟ್ಟಿದ್ದೀನಿ ಫ್ರಂಟಲ್ಲಿ. ಹಾಗೆ ಒಂದು ಸಿಂಪಲ್ಲಾಗಿ ಒಂದು ಲೇಸ್ನ ಹಾಕಿದ್ದೀನಿ. ಬೆಳಗ್ಗೆಯಿಂದ ಇದನ್ನು ಸ್ಟಿಚ್ ಮಾಡಿದೆ. ಬೆಳಗ್ಗೆಯಿಂದ ಅಲ್ಲ, ಇದನ್ನು ಸ್ಟಿಚ್ ಮಾಡಿದೆ. ಇನ್ನು ಸಂಡೇ ಟೈಮೆಲ್ಲ ಮಕ್ಕಳು ಅದು ಇದು ಇರ್ತಾರೆ, ಅದು ಇದು ಅಂತ ಹೇಳಿಬಿಟ್ಟು ಹೀಗೆ ಆಗೋಯ್ತು. ನೋಡಿ, ಇದು ಎಲ್ಲ ರೆಡಿ ಆಗೋಗಿದೆ. ಹುಕ್ಸ್ ಎಲ್ಲ ಹಾಕಿ ಎಲ್ಲನೂ ರೆಡಿ. ಸ್ಯಾರಿ ಹೇಗೇನು ಫಾಲ್ಸ್ ಎಲ್ಲನೂ ಸ್ಟಿಚ್ ಮಾಡಿ ಅದಕ್ಕೂ ಅಷ್ಟೇ ರೆಡಿಮೇಡು ಕುಚ್ಚು ಲೇಸ್ನ ಸ್ಟಿಚ್ ಮಾಡಿದ್ದೀನಿ. ಆಯಿತು ಅವನು. ಇನ್ನು ಇವತ್ತು ಕಡಲೆ ಮಸಾಲೆ ಸಾಂಬಾರನ್ನ ಮಾಡಿದ್ದೆ. ಅದನ್ನು ರೆಸಿಪಿನೂ ಹಾಕಿದ್ದೀನಲ್ವ, ಯಾವ ಥರ ಮಾಡಿದೆ ಏನು ಅಂತ ಹೇಳ್ಬಿಟ್ಟು. ಆ ಥರ ನೀವು ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಮುದ್ದೆ, ರೈಸು, ಚಪಾತಿ, ಪೂರಿ ಈ ಥರ ಎಲ್ಲದಕ್ಕೂ ಚೆನ್ನಾಗೇ ಇರುತ್ತೆ. ಒಂದ್ಸಲಿ ನೀವು ಟ್ರೈ ಮಾಡಿ.
ನೋಡಿ. ಅಂದರೆ ಇವಾಗಲೂ ತುಂಬ ವಿಡಿಯೋಗಳಲ್ಲಿ ಹಾಕಿದ್ದೀನಿ, ಆದ್ರೂ ಇವಾಗ್ಲೂ ಹಾಕಿದ್ದೀನಿ, ಟ್ರೈ ಮಾಡಿ ನೋಡಿ. ಸ್ಯಾರಿ ಇದೆ, ಇದು ಸ್ಯಾರಿ ಬಂದ್ಬಿಟ್ಟು ತೊಗೊಂಬಂದಿದ್ದೆ. ಇದು ರೆಡಿಮೇಡ್ ಲೇಸ್ ಈ ಥರ ಸ್ಟಿಚ್ ಮಾಡಿದ್ದೀನಿ. ಇದಕ್ಕೆ ಪಾಲ್ಸೂ ಆಗಿದೆ. ಇಲ್ಲೇ ನಮ್ಮ ಪಕ್ಕ ಇಲ್ಲೇ ಸ್ವಲ್ಪ ಹತ್ತಿರ ಇರೋರ ಮನೆಯೇ ಅವರೇ ಕೊಟ್ಟಿರೋದು. ಅವತ್ತು ಯಾರ್ದು ಮದುವೆಗೆ ಹೋಗಬೇಕು ಅಂತ ಕೊಟ್ಟಿದ್ದರು, ಅವ್ರಿಗೇನೆ ಸ್ಟಿಚ್ ಮಾಡಿಬಿಟ್ಟೆ ಒಂದೊಂದಾಗಿನೇ. ಎಲ್ಲರೂ 1ನೇ ತಾರೀಕು ಅಂತ ಹೇಳಿದ್ದಾರೆ ಫ್ರೆಂಡ್ಸ್. ಎಲ್ಲರೂ ಏನು ಮಾಡೋದು, ಇನ್ನು ಸ್ಟಿಚ್ ಮಾಡಬೇಕು ಬೇಗನೆ ನಾನು. ನೋಡಿ, ಇದು ಸ್ಯಾರಿ ಫುಲ್ಲು ಈ ಥರ ಇದೆ. ಇವಾಗ ಎಲ್ಲ ಸ್ಯಾರಿಗಳಿಗೂ ಅಷ್ಟೇ, ಫಸ್ಟಲ್ಲಿ ಈ ಥರ ತುಂಬಾ ಗ್ಯಾಪ್ ಕೊಟ್ಬಿಡ್ತಾರೆ, ಮತ್ತು ಇದನ್ನು ಡಿಸೈನ್ ಕೊಟ್ಟಿರ್ತಾರೆ. ಅದು ಬಂದ್ಬಿಟ್ಟು ಫಸ್ಟಲ್ಲಿ ಒಂಥರ ಕಾಣುತ್ತೆ, ಸರಿಯಾಗಿ ಮಡಚಿಲ್ಲ, ಅದಕ್ಕೆ ಮಾಡ್ತಾ ಇದ್ದೀನಿ. ಇನ್ನು ನವರಾತ್ರಿ ಪೂಜೆ ಮಾಡ್ತಾ ಇರೋದ್ರಿಂದ ಇವತ್ತು ಭಾನುವಾರ ಆದ್ರೂ ಮನೆಗೆ ಚಿಕನು ಏನು ತಗೊಂಬರ್ಸ್ಲಿಲ್ಲ. ಅಂದರೆ ಅವ್ರು ಕೇಳಿದ್ರಂತೆ, ಬೇಡ ಅಂತ ನಾನು ಮೊದಲೇ ಹೇಳಿದ್ದೆ, ಈ ಥರ ಮಾಡ್ತಾಯಿದ್ದೀವಲ್ಲ 9 ಡೇಸ್ ಆಗೋಗಲಿ, ಮತ್ತೆ ಬೇಕಾದರೆ ತರಿಸಿದ್ರೆ ಆಯಿತು ಅಂತ ಹೇಳಿಬಿಟ್ಟು ಅದಕ್ಕೆ ತರಲಿಲ್ಲ. ಅದಕ್ಕೇ ಕಡಲೆ ಸಾಂಬಾರು ಮಾಡಿದ್ದಿದ್ದು. ಇನ್ನು ಅವ್ರ ಆಸೆ ಇಲ್ಲಾದರೂ ತಿನ್ಕೊತಾರೇನೋ ಅವರು. ಇನ್ನು ಮಕ್ಕಳಿಗೆ ಕೇಳ್ತಾನೆ ಇದ್ರು, ತಿನ್ನಬಾರ್ದ ಅಂತ ಹೇಳ್ಬಿಟ್ಟು, ಸರಿ ಅಂತ ಹೇಳ್ಬಿಟ್ಟು ತಿನ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಬಿರಿಯಾನಿ ಏನೋ ತಗೊಂಬಂದು ತಿನ್ಕೊಂಡಿದ್ದಾರೆ. ಇನ್ನು ಮನೆಗೆ ತಗೊಂಬರಬಾರ್ದು ಅಂತ ಹೇಳಿಬಿಟ್ಟು ಕೆಳಗಡೆ ಮನೆಯಲ್ಲೇ ತಗೊಂಬಂದು ತಿನ್ಕೊಂಡಿದ್ದಾರೆ. ನೀವು ತಿನ್ಕೊಳ್ಳಿ ಅಂತ ಹೇಳಿ ಕೊಟ್ಟಿದ್ದೆ ಕಾಸನ್ನ. ಅಂದರೆ ಮೊನ್ನೆ ಸಂಡೇನೂ ಹೀಗೆ ಆಯಿತು, ಅದಕ್ಕೋಸ್ಕರ ಅವರು ಕೇಳ್ತಾನೆ ಇದ್ದರು. ಅದಕ್ಕೆ ಅವರಿಬ್ಬರು ತಿನ್ನಲಿ ಅಂತ ಹೇಳ್ಬಿಟ್ಟು ಇಬ್ಬರಿಗೂ ತರಿಸ್ಕೊಟ್ಟೆ, ತಿಂದಿದ್ದಾರೆ. ನಾನು ಆ ಕಡಲೆ ಸಾಂಬಾರಿಗೆ ಮುದ್ದೆ ರೈಸು ಮಾಡಿದ್ದೆ ಬೆಳಿಗ್ಗೆ, ಅದು ಆಯಿತು. ಇನ್ನು ಸಾಯಂಕಾಲಕ್ಕೆ ಅದಕ್ಕೆ ಆ ಸಾಂಬಾರಿಗೆ ಮುದ್ದೆ ಚೆನ್ನಾಗಿರುತ್ತೆ, ಮಸಾಲೆ ಸಾಂಬಾರಿಗೆ ಸಾಯಂಕಾಲ ಮುದ್ದೆ ಮಾಡೋದು. ರೆಡಿ ಆಯಿತು. ಇನ್ನು ಇದ್ದಾವೆ, ಎಲ್ಲನೂ ಕಟ್ ಮಾಡಿ ಇಟ್ಕೊಳ್ಳೋಣ. ಎಲ್ಲನೂ 1ನೇ ತಾರೀಕು ಅಂತ ಎಲ್ಲಿ ಹಿಡ್ದಿದ್ದಾರೆ, ಎಲ್ಲನೂ ಸ್ಟಿಚ್ ಮಾಡಿ ಕೊಡಬೇಕು 1ನೇ ತಾರೀಕು. ಬನ್ನಿ ಕಟ್ ಮಾಡೋಣ. ಇಲ್ಲ ಯಾವುದಾದ್ರೂ ಕಟ್ ಮಾಡೋದಿದ್ದರೆ ಸ್ಟಿಚ್ ಮಾಡೋಣ ಅಂತ ಹೇಳಿಬಿಟ್ಟು, ಇದು ಅರ್ಧ ಸ್ಟಿಚ್ ಮಾಡಿ ಅರ್ಧ ಇಟ್ಬಿಟ್ಟಿದ್ದೀನಿ. ಸೊ ಇದನ್ನಾದರೂ ಸ್ಟಿಚ್ ಮಾಡ್ತೀನಿ. ಇದು ನೋಡಿ, ಅರ್ಧ ಸ್ಟಿಚ್ ಮಾಡಿ ಅರ್ಧ ಹಾಗೆ ಇಟ್ಬಿಟ್ಟಿದ್ದೀನಿ. ಜಾಯಿಂಟ್ ಕೂಡ ಮಾಡೋದು ಇದೆ. ಹೀಗೆ ಏನಾದರೂ ಬೇರೆ ಇನ್ನು ಅರ್ಜೆಂಟ್ ಬರ್ತಾವಲ್ಲ, ಇನ್ನು ಇವರು ಇಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಇದು ಮಾಡೋದು. ಸರಿ, ಇದನ್ನು ಇವಾಗ ಸ್ಟಿಚ್ ಮಾಡಿ ಫಿನಿಶ್ ಮಾಡಿಬಿಡ್ತೀನಿ. ಇವ್ರೂ ತುಂಬ ದಿನ ಆಯಿತು ಪಾಪ ಕೊಟ್ಟು, ಮತ್ತು ಬಂದು ವಾಪಸ್ಸು ಇದು ಮಾಡೋದು ಯಾಕೆ, ಎಲ್ಲನೂ ರೆಡಿ ಆಗಿಬಿಟ್ಟಿದೆ. ಇನ್ನು ಇದನ್ನು ಜಾಯಿಂಟ್ ಮಾಡೋದಷ್ಟೇ, ಇದನ್ನು ಸ್ಟಿಚ್ ಮಾಡ್ಕೊಳ್ತೀನಿ. ಇನ್ನು ಸಾಯಂಕಾಲ ಎಲ್ಲ ಸ್ನಾನ ಮಾಡಿ ಇನ್ನು ಪೂಜೆಗೆ ರೆಡಿ ಮಾಡ್ಕೋಬೇಕು. ಆ ಥರ ಎಲ್ಲ ಇದೆ. ಬನ್ನಿ ಯಾವ ಥರ ಎಲ್ಲ ಆಗುತ್ತೆ ಏನು ಹೇಗೆ ಅಂತ ಹೇಳ್ಬಿಟ್ಟು ಅದೇ ತೋರಿಸ್ತೀನಿ ನೋಡಿ. ಇನ್ನು ಆ ಬ್ಲೌಸನ್ನು ಸ್ಟಿಚ್ ಮಾಡಿದ್ದಾಯಿತು ಫ್ರೆಂಡ್ಸ್. ಅದೆಲ್ಲ ಆಗಿದ್ದಾದಮೇಲೆ ನೋಡಿ ಸ್ನಾನ ಎಲ್ಲನೂ ಮಾಡಿಕೊಂಡು ಬಂದು ಇನ್ನು ಪೂಜೆ ಎಲ್ಲನೂ ಆಯಿತು. ಹಾಗೆ ಅಡುಗೆ ಕೆಲಸ ಮಾಡೋದಕ್ಕೂ ಒಂದು ಕಡೆ ಅಡುಗೆಗೂ ಇಟ್ಟು ಒಂದು ಕಡೆ ಪೂಜೆಗೆ ಎಲ್ಲನೂ ರೆಡಿ ಮಾಡಿದೆ. ಈ ಥರ ನೈವೇದ್ಯಕ್ಕೆ ಎಲ್ಲನೂ ಈ ಥರ ಪ್ರಿಪೇರ್ ಮಾಡಿದೆ ನೋಡಿ. ಇವತ್ತು ಈ ಥರ ಸಿಂಪಲ್ಲಾಗಿ ಪೂಜೆನ ಮಾಡಿದ್ದೀನಿ. ಹಾಗೆ ಹೊಸ್ತಿಲು ಪೂಜೆನೂ ಇವತ್ತು ಆಗಿದೆ. ನೀವು ಎಲ್ಲ ಯಾವ ಥರ ಮಾಡ್ಕೊಂಡ್ರಿ ಏನು ಹೇಗೆ ಅಂತೇಳಿ ಕಾಮೆಂಟ್ ಮಾಡಿ ನೋಡಿ. ಈ ಥರ ಇವತ್ತು ಪೂಜೆನ ಮಾಡಿದ್ದೀನಿ. ಓಕೆ ಫ್ರೆಂಡ್ಸ್, ಇದಾಗಿರುತ್ತೆ ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ.